ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೇರ್. ಶರಣರ ತತ್ವ, ಆದರ್ಶ, ವಚನ ಸಂದೇಶ ಹಾಗೂ ಸಮಾನತೆಯ ಬದುಕಿನ ಮಹತ್ವವನ್ನು ಜನಮಾನಸಕ್ಕೆ ತಲುಪಿಸುವ ಉದ್ದೇಶದಿಂದ ಬಸವನಾಡಿನ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಶ್ರಾವಣ ಮಾಸದ ಅಂಗವಾಗಿ 1 ತಿಂಗಳ ಕಾಲ ಶರಣರ ಜೀವನ ಪಥ ಪ್ರವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪಟ್ಟಣದ ನಂದೀಶ್ವರ ರಂಗಮಂದಿರದ ಸಿಬಿಎಸ್ಇ ಶಾಲಾ ಆವರಣದಲ್ಲಿ ಆಗಸ್ಟ್ 13ರಿಂದ ಪ್ರತಿದಿನ ಸಂಜೆ 6 ಗಂಟೆಗೆ ಬಸವ ಬೆಳವಿಯ ಪೂಜ್ಯ ಶರಣ ಬಸವ ಸ್ವಾಮೀಜಿಯವರಿಂದ ಪ್ರವಚನ ನಡೆಯಲಿದೆ ಎಂದು ಬಸವೇಶ್ವರ ಜಾತ್ರಾ ಉತ್ಸವ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಕೊಟ್ರಶೆಟ್ಟಿ ಅವರು ತಿಳಿಸಿದರು. ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶರಣರ ಬದುಕು, ವಚನಗಳ ಸಾರ, ಬಸವ ತತ್ವದ ಸಾಮಾಜಿಕ ಸಂದೇಶ ಹಾಗೂ ಆದರ್ಶ ಜೀವನದ ಕುರಿತು ಸ್ವಾಮೀಜಿಯವರು 1 ತಿಂಗಳ ಕಾಲ ಪ್ರವಚನವನ್ನು ನೀಡಲಿದ್ದಾರೆ. ಬಸವ ತತ್ವದ ನೆಲದಲ್ಲಿ ನಡೆಯಲಿರುವ ಈ ಜ್ಞಾನಧಾರೆಗೆ ತಾಲೂಕಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರವಚನ ಆಲಿಸಬೇಕು ಎಂದು ಮನವಿಯನ್ನ ಮಾಡಿದರು. ಪ್ರವಚನದ ಬಳಿಕ ಅನ್ನಪ್ರಸಾದ. ಈ ಬಾರಿಯ ಕಾರ್ಯಕ್ರಮದ ವಿಶೇಷತೆಯಾಗಿ ಪ್ರತಿದಿನ ಪ್ರವಚನದ ಮುಗಿದ ಬಳಿಕ ಭಕ್ತಾದಿಗಳಿಗೆ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಧಾರ್ಮಿಕ, ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಭಕ್ತರ ಸೇವೆಗೂ ಆದ್ಯತೆ ನೀಡಲಾಗಿದೆ ಎಂದು ಸಮಿತಿ ತಿಳಿಸಿದೆ. ಜಾತ್ರಾ ಉತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಾರ್ಯಕ್ರಮಗಳ ಕುರಿತು ಸಮಿತಿ ಸದಸ್ಯರು ಹಾಗೂ ಮುಖಂಡರು ಮಾಹಿತಿಯನ್ನು ನೀಡಿದರು. ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ನಡೆಯುವ ಈ ಪ್ರವಚನ ಕಾರ್ಯಕ್ರಮ ಬಸವನಾಡಿನಲ್ಲಿ ಶರಣರ ಚಿಂತನೆಗಳನ್ನು ಮತ್ತಷ್ಟು ಬಲಪಡಿಸುವ ವೇದಿಕೆಯಾಗಲಿ ಎಂಬ ಆಶಯ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಬಸವರಾಜ ಹಾರಿಬಾಳ್, ಎಂಜೆ ಆದಿಗೊಂಡ, ಶಂಕರಗೌಡ ಬಿರಾದರ್, ರವಿ ರಾಠೋಡ್, ಸುರೇಶ್ ಗೌಡ ಪಾಟೀಲ್, ಬಸವರಾಜ ಗೊಳಸಂಗಿ, ಚಂದ್ರಶೇಖರ್ ಪಾಟೀಲ್, ಉಮೇಶ್ ಹಾರಿವಾಳ ಸೇರಿದಂತೆ ಜಾತ್ರಾ ಸಮಿತಿ ಸದಸ್ಯರು ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಮೆಹಬೂಬ್ ಗುಂತ್ಕಲ್, ಬಸವನ ಬಾಗೇವಾಡಿ. ವಯಸ್ಸಾಣದಾದರೂ ಅದು ಪೂರ್ತಿ ದೊಡ್ಡದ. ಅದಕ್ಕೆ ಅವ್ರ ನೇತೃತ್ವ ನಾವು ಅವ್ರಿಗೆ ಏನು ತಿಳುವಳಿಕೆ ಕೊಟ್ಟು ಬಸವ ಬೆಳವಿ ಅವರ ಅಮೃತವಾಣಿಯಿಂದ ಸುಮಾರು 1 ತಿಂಗಳ ಕಾಲದವರೆಗೆ CBSE ಗ್ರೌಂಡ್ ಇದೆ ಆವರಣದಲ್ಲಿ 1 ತಿಂಗಳ ಕಾಲ ಪ್ರವಚನ ಜರುಗುವುದು. ಸಾಯಂಕಾಲ 6:30ರಿಂದ 8 ಗಂಟೆವರೆಗೆ ಪ್ರವಚನ ಕಾರ್ಯಕ್ರಮ. ತದನಂತರ ಈ ವರ್ಷದಿಂದ ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆಯನ್ನು ನಮ್ಮ ಬಸವೇಶ್ವರ ಸೇವಾ ಸಮಿತಿಯ ಎಲ್ಲ ಮುಖಂಡರು ನಿರ್ಧರಿಸಿದ್ದಾರೆ. ಅದರಂತೆ ಈಗಾಗಲೇ ದಾಸೋಹ ಸಮಿತಿಯ ದಾಸೋಹ ಮನೆ ಕೂಡ ನಿರ್ಮಾಣವಾಗಿದೆ. ನಾಳೆಯಿಂದ ಪ್ರವಚನ ಪ್ರಾರಂಭವಾದ ನಂತರ ಪ್ರತಿನಿತ್ಯ ಬರುವಂಥ ಎಲ್ಲ ಬಸವ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸಿದ್ದೇವೆ. ಬಸವ ಬೆಳವಿಯಿಂದ ಬರುವಂಥ ಈ ಸ್ವಾಮೀಜಿಯವರು, ಶರಣ ಬಸವ ದೇವರವರು ಅನೇಕ ನಾಡಿನಾದ್ಯಂತ ಅನೇಕ ನಗರಗಳಲ್ಲಿ, ಜಿಲ್ಲೆಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ತಮ್ಮದೇ ಆದಂಥ ಪ್ರವಚನದ ಮೂಲಕ ಬಸವ ತತ್ವವನ್ನು ಪ್ರಸಾರವನ್ನು ಮಾಡುತ್ತಾ ಬಂದಿದ್ದು, ಅವರು ಈಗಾಗಲೇ ಯೂಟ್ಯೂಬ್ನಲ್ಲಿ ಹಲವಾರು ಅವರ ವಿಡಿಯೋಗಳನ್ನು ತಾವೆಲ್ಲ ವೀಕ್ಷಿಸಿದ್ದೀರಿ. ಅದೇ ರೀತಿ ಇಂದು ನಮ್ಮ ಬಸವನ ಬಾಗೇವಾಡಿಗೆ ಬರ್ತಿರೋದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಉದ್ಘಾಟನಾ ಸಮಾರಂಭಕ್ಕೆ ಶ್ರೀಮಂದಿರಂಜನ ಪ್ರಣಾಮ ಸಮಿತಿ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸ್ತಾರೆ. ಚಟಸ್ಥಲ ಬ್ರಹ್ಮಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಿರೇಮಠ ಬಸವನ ಬಾಗೇವಾಡಿ ಇವರು ಸಾನ್ನಿಧ್ಯ ವಹಿಸ್ತಾರೆ. ಪ್ರವಚನಕಾರರಾದಂಥ ಶ್ರೀ ಬಸವಮಠ ಸ್ವಾಮೀಜಿ ಚರಮೂರ್ತಿ ಚರಂತೇಶ್ವರ ವೃತ್ತಮಠ ಬೆಳಗಾವಿ ಇವರು ಪ್ರವಚನಕಾರರಾಗಿ ಅಧ್ಯಕ್ಷತೆ ವಹಿಸ್ತಾರೆ. ಪ್ರವಚನಕಾರರು ನೇತೃತ್ವ ಶಿವಾನಂದ ಗೀಕರ್ ಮುಖ್ಯರು ವಹಿಸ್ತಾರೆ. ಉದ್ಘಾಟಕರಾಗಿ ಮಾನ್ಯ ನೆಚ್ಚಿನ ನಾಯಕರು ನಿಮ್ಮೆಲ್ಲರ ಹಿರಿಯರು ಶಿವಾನಂದ ಪಾಟೀಲ್ ಸಾಹೇಬರು ವಹಿಸ್ತಾರೆ. ಅಧ್ಯಕ್ಷತೆ ನಮ್ಮ ಕಮಿಟಿಯ ಅಧ್ಯಕ್ಷರು ನಮ್ಮ IC ಪಟ್ಟಶೆಟ್ಟಿ ಮಾವರು ವಹಿಸ್ತಾರೆ. ಅದರಂತೆ ಮುಖ್ಯ ಅತಿಥಿಗಳು ಗುರುನಾಥ್ ದಡ್ಡಿ ಸಾಹೇಬ್ ನಮ್ಮ ಕಮಿಷನರ್ ಬರ್ತಾರೆ. ನಂತರ ಮುಖ್ಯ ಅತಿಥಿಗಳು ಗುರುನಾಥ್ ದಡ್ಡಿ ಸಾಹೇಬರು, ನಗರ್ವಾಲ್ ಅವರು, ನಮ್ಮ ಇನ್ನೋರ್ವ ಹಿರಿಯರು, ನಮ್ಮ ಮಾರ್ಗದರ್ಶಕರು ಬಸವರಾಜ ಹರಿವಾಳ್ ಅವರು, ಬಸವರಾಜ ಗೊಳಸಂಗಿ ಅವರು, ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ಅಧ್ಯಕ್ಷರಾದಂಥ ನಮ್ಮ ಬಸವರಾಜ ಪ್ರತಿ ವರ್ಷದಂತೆ ಜಾತ್ರಾ ಉತ್ಸವ ಹಮ್ಮಿಕೊಂಡಿದ್ದು, ಅದರ ಜೊತೆಗೆ ಒಂದು ವಿಶೇಷ ಅಂದರೆ ಈ ವರ್ಷದಿಂದ ದಾಸೋಹವನ್ನು ಪ್ರಾರಂಭಿಸಬೇಕು ಅನ್ನೋದು ಎಲ್ಲ ಊರಿನ ಗುರಿಯರು ತೀರ್ಮಾನಿಸಿದ್ದು ಸ್ವಾಗತಾರ್ಹ. ಅದೇ ರೀತಿಯಾಗಿ ಪ್ರತಿದಿನ ದಾಸೋಹಕ್ಕೂ ಪ್ರತಿದಿನ ಒಬ್ಬರು ಹೊತ್ಕೊಂಡಿದ್ದು ಇನ್ನೂ ಸಂತೋಷದ ವಿಷಯ. ಆಲ್ರೆಡಿ 17 ಜನ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿರ್ತಾರೆ. ಟೋಟಲಿ ಒಟ್ಟು 31 ದಿವಸ, ಅದರೊಳಗೆ 5 ದಿವಸ ಏನು ಜಾತ್ರಾ ಉತ್ಸವದಿಂದ ಏನು ಆಯುಕ್ತರ ಸರ್ಕಾರದಿಂದ ಏನೋ ಬಂದಿರ್ತದೆ, 5 ದಿವಸ ಬಿಟ್ಟು 26 ದಿವಸ ನಮ್ಮ ಕೈಯಾಗದವು.
ಅದೇ ರೀತಿಯಾಗಿ 17 ದಿವಸ ಏನು ಒಂದು ಪ್ರಸಾದ ಸೇವೆಯನ್ನು ಬಸವನ ಬಾಗೇವಾಡಿಯಲ್ಲಿ ಜನ ತಮ್ಮ ಹೆಸರನ್ನು ನೋಂದಾಯಿಸಿದ್ದು ತುಂಬ ಸಂತೋಷದ ವಿಷಯವಾಗಿದೆ. ಅದೇ ರೀತಿಯಾಗಿ ಇನ್ನೂ ಉಳಿದಂತಹ ಪ್ರಸಾದ ಸೇವೆಯನ್ನು ಇನ್ನೂ ನಮ್ಮ ಎಲ್ಲ ಗುರು ಹಿರಿಯರು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಮತ್ತು ನೋಂದಾಯಿಸಿಕೊಂಡು ಬಸವನ ಏನು ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ ಮಾಡ್ಕೊಳ್ತಾ ಮತ್ತು ಏನು 26